ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಎಲ್ಲರಿಗೂ ಈ ಗುರುವಾರದ ಶುಭವಾರ್ತೆ ತಂದಿದ್ದಾರೆ. ಇವತ್ತಿನ ದಿನ ಅದೃಷ್ಟ ಕಾಲ ಆರಂಭವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದೀರ್ಘಕಾಲದ ಬೇಡಿಕೆಗಳು ಈಡೇರುವ ಸಮಯ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಈ ಸಮಯದಲ್ಲಿ ಸಾಯಿಯಪ್ಪ ಎಂಥ ಅದೃಷ್ಟವನ್ನು ನಮಗೋಸ್ಕರ ತಂದಿದ್ದಾರೋ ಈ ಸಂದೇಶವನ್ನು ಪೂರ್ತಿಯಾಗಿ ಕೇಳೋಣ. ಮಗು, ನಿನ್ನ ಸಮಸ್ಯೆಗಳು ಬೇಗ ಈಡೇರಬೇಕು ಅಂತ ನಿನ್ನ ಸಾಯಿ ಜೊತೆ ಪ್ರತಿದಿನ ಬೇಡ್ಕೊಂತಿದ್ದೀಯ. ಇದು ನಿನ್ನ ಅದೃಷ್ಟಕ್ಕೆ ಸಿಕ್ಕಿರೋ ಅಂತ ಪುಣ್ಯ. ಪ್ರತಿಯೊಂದು ಜೀವಿಯಲ್ಲಿ ನಾನು ಕಾಣುತ್ತಿದ್ದೀನಿ. ನೀವು ನನಗೋಸ್ಕರ ಪ್ರತ್ಯೇಕವಾಗಿ ನೋಡೋ ಅವಶ್ಯಕತೆ ಇಲ್ಲ. ಈ ಸಾಯಿಗೋಸ್ಕರ ಕಾಯುತ್ತಿದ್ದೀಯಾ. ನನ್ನ ಮನೆಗೆ ಬಂದು ಸಾಯಿ ಆಶೀರ್ವಾದ ಸಿಕ್ಕಿದ್ರೆ ನನ್ನ ಜೀವನ ಪುಣ್ಯ ಆಗುತ್ತೆ ಅಂತ ನನ್ನ ಮಗು ಬೇಡ್ಕೊಂತಿದೆ. ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ನಿನ್ನ ಮನೆಯಲ್ಲೇ ಇದೆ ಅಂತ ನೀನು ಯಾಕೆ ಚಿಂತೆ ಮಾಡುತ್ತಿದ್ದೀಯಾ ಮಗು? ಕಷ್ಟಗಳು ಪ್ರತಿಯೊಬ್ಬರಿಗೂ ಇರುತ್ತೆ. ಆದರೆ ಕೆಲವೊಬ್ಬರು ಅವರ ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ಅವರು ತಾಳ್ಮೆಯಿಂದ ಅದನ್ನು ಅನುಭವಿಸುತ್ತಾರೆ. ಕೆಲವೊಬ್ಬರಿಗೆ ಆ ಕಷ್ಟಗಳು ನೋಡಿ ಸಾಕಾಗಿ ತಾಳ್ಮೆ ಇಲ್ಲದೆ ಆ ಕಷ್ಟಗಳು ಬೇಗ ಹೋಗಬೇಕು ಅಂತ ಏನೋ ಒಂದು ದಾರಿ ಹುಡ್ಕೊತಾರೆ. ಅದು ಕೆಟ್ಟ ದಾರಿ ಆಗಿರ್ಬೋದು, ಒಳ್ಳೆಯ ದಾರಿ ಕೂಡ ಆಗಿರ್ಬೋದು. ಆದರೆ ನೀನು ನಡೆಸ್ಕೋ ಅಂತ ದಾರಿ ಒಳ್ಳೆಯದೇ ಆಗಿರಬೇಕು. ನಿನ್ನ ಕಷ್ಟಗಳು ಅತೀ ಬೇಗ ಹೋಗ್ಬೇಕು ಅಂದರೆ ಅದನ್ನು ತಾಳ್ಮೆದಿಂದ ಅನುಭವಿಸಬೇಕು. ಆಮೇಲೆ ನೀವು ನಂಬುತ್ತಿರೋ ಅಂಥ ಭಗವಂತ ಮೇಲೆ ಪೂರ್ತಿ ವಿಶ್ವಾಸ ಇಡಬೇಕು. ನೀನು ದೇವರನ್ನು ಪ್ರತಿದಿನ ಆರಾಧನೆ ಮಾಡುತ್ತೀಯೋ, ಪ್ರತಿದಿನ ನಿತ್ಯ ದೀಪಾರಾಧನೆ ಮಾಡಿ ಆ ದೇವರ ನಾಮಸ್ಮರಣೆ ಮಾಡುತ್ತಾ ಕೆಲಸಗಳು ಸ್ಟಾರ್ಟ್ ಮಾಡ್ತೀಯೋ ಅದೆಲ್ಲ ಕೂಡ ಪಾಸಿಟಿವ್ ಆಗಿ ನಿನ್ನ ಜೀವನ ಶೈಲಿನ ಬದಲಾಯಿಸ್ಕೋಬೇಕು. ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ಜೀವನ ಯಾವಾಗಲೂ ಕಷ್ಟದಲ್ಲೇ ಕಾಣಿಸುತ್ತೆ. ಯಾವ ವ್ಯಕ್ತಿಯು ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರುತ್ತಾನೋ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದನ್ನು ಬಯಸೋದಿಲ್ಲ. ಇಂಥ ಪುಣ್ಯ ನಮ್ಮ ಭಕ್ತರಿಗೆ ಇರಬೇಕು. ನಿನ್ನ ಸಾಯಿ ವಿಶ್ವಾಸದಿಂದ ನಿನಗೆ ಒಳ್ಳೆಯ ಕೆಲಸಗಳು ಮಾಡಬೇಕು ಅಂತ ಈ ಸಂದೇಶವನ್ನು ಹೇಳುತ್ತಾನೆ. ಆದರೆ ಕೆಲವೊಬ್ಬರು ನನ್ನ ಸಂದೇಶವನ್ನು ಪೂರ್ತಿ ಕೇಳಿದ ನಂತರ ಅದನ್ನು ಆಚರಣೆಯಲ್ಲಿ ಇಡಲ್ಲ. ಮಗು, ನಿನ್ನ ಜೀವನ ಸಂತೋಷವಾಗಿ ಇರಬೇಕು. ಎಂಥದೇ ಪರಿಸ್ಥಿತಿ ಬಂದರೂ ಕೂಡ ನನಗೆ ಆ ಭಗವಂತ ಇದ್ದಾರೆ ಅನ್ನೋ ಶಕ್ತಿ ನಿನ್ನಲ್ಲಿ ಇರಬೇಕು. ಮಗು, ನಿನ್ನ ಸಾಯಿ ಸದಾ ನಿನ್ನನ್ನು ನೋಡುತ್ತಾನೆ ಇರ್ತಾರೆ. ನೀನು ಮಾಡೋ ಕೆಲಸಗಳು ಒಳ್ಳೆಯದಾಗ್ಲಿ ಕೆಟ್ಟದಾಗ್ಲಿ ಅದು ತಿರುಗಿ ನಿನಗೆ ಬಂದೇ ಬರುತ್ತೆ. ಕರ್ಮ ಅನ್ನೋದು ನಿನ್ನ ಸುತ್ತು ತಿರುಗುತ್ತದೆ. ಯಾಕಂದ್ರೆ ನೀನು ಮಾಡೋ ಕೆಲಸಗಳು ಒಳ್ಳೆಯದಾದ್ರೆ ನಿನ್ನ ಜೀವನ ಸಂತೋಷವಾಗಿ ಇರುತ್ತದೆ. ಒಳ್ಳೆಯ ಕೆಲಸಗಳು ಈಗ ಮಾಡಿದ್ರೂ ಕೂಡ ಕೆಲವೊಬ್ಬರಿಗೆ ಕಷ್ಟಗಳಿರುತ್ತೆ. ಆ ಕಷ್ಟಗಳು ಏನಕ್ಕೆ ಬಂದಿದೆ ಅಂದರೆ ಅವರು ಗೊತ್ತಿಲ್ಲದೆ ಮಾಡಿರೋ ಅಂಥ ಕರ್ಮೆಗಳು, ಕೆಟ್ಟ ಕರ್ಮೆಗಳು. ಅದರಿಂದ ಈಗ ಆ ಕಷ್ಟಗಳನ್ನು ಅನುಭವಿಸುತ್ತಾ ಇರ್ತಾರೆ. ಆದರೆ ಅದನ್ನು ತಾಳ್ಮೆಯಿಂದ ನಾವು ಅನುಭವಿಸಲೇಬೇಕು. ಮಗು, ನಿನ್ನ ಜೀವನ ಸಂತೋಷವಾಗಿರಬೇಕು ಅಂದರೆ ತಾಳ್ಮೆದಿಂದ ಏನೇ ಕಷ್ಟ ಬಂದರೂ ಅನುಭವಿಸಿ. ಮಗು, ಯಾರಾದರೂ ಕಷ್ಟದಲ್ಲಿ ಇದ್ದರೆ ಯೋಚನೆ ಮಾಡದೆ ಸಹಾಯ ಮಾಡು. ನಿನ್ನ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿದ್ರೆ ಭಗವಂತ ನಿನಗೆ ಅಷ್ಟು ಪುಣ್ಯ ಕೊಡ್ತಾನೆ. ದಾರಿ ಕಾಣುತ್ತಿಲ್ಲವೆಂದು ದೇವರನ್ನು ದೂರ ಮಾಡಬೇಡಿ. ಸ್ವಲ್ಪ ತಾಳ್ಮೆ ಇರಲಿ. ದೇವರು ನಿನಗಾಗಿ ಹೊಸದೊಂದು ದಾರಿಯನ್ನೇ ಸೃಷ್ಟಿಸುತ್ತಾರೆ. ಅದನ್ನ ನೀನು ನೆನಪಿಟ್ಕೋಬೇಕು. ಸಹಾಯ ಮಾಡೋ ಬುದ್ಧಿ ನಿನ್ನ ಹತ್ರ ಇದ್ರೆ ನಿನ್ನ ಸುತ್ತು ಕಷ್ಟಗಳೇ ಇರಲ್ಲ. ಪ್ರತಿಯೊಬ್ಬರ ಕಷ್ಟಕ್ಕೆ ನೀ ಸ್ಪಂದಿಸಬೇಕು. ನಿನ್ನ ಕಷ್ಟಕ್ಕೆ ಖಂಡಿತ ಭಗವಂತ ಸ್ಪಂದಿಸುತ್ತಾನೆ. ಮಗು, ನೀನು ಕೇಳುತ್ತಿರುವಂತ ಕೆಲಸಗಳು ಈಗ ಆಗಿಲ್ಲ ಅಂತ ಮಾತ್ರ ಚಿಂತೆ ಮಾಡಬೇಡಿ. ಸಮಯ ಬಂದಿದೆ. ಅದೃಷ್ಟ ಕಾಲ ಆರಂಭವಾಗ್ತಾ ಇದೆ. ಸ್ವಲ್ಪ ತಾಳ್ಮೆದಿಂದ ನೋಡಿ. ನಗುವಾಗ ಚಿಂತೆ ಇರೋದಿಲ್ಲ, ಚಿಂತಿಸುವಾಗ ನಗು ಬರೋದಿಲ್ಲ. ನಾವು ನಕ್ಕರು ಅತ್ತರೂ ಸಮಯ ನಿಲ್ಲದು. ಹಾಗಾಗಿ ನಮ್ಮೆಲ್ಲರ ಬದುಕಿನಲ್ಲಿ ನಗುವಿಗೆ ಜಾಸ್ತಿ ಜಾಗವಿರಲಿ. ಮಗು, ಈ ಸಮಯ ಇವತ್ತು ನಿನಗೆ ಇಂಥ ಸಂತೋಷವನ್ನು ಕೊಟ್ಟಿದೆ ಅಂದರೆ ಅದು ನೀನು ಮಾಡಿಕೊಂಡಿರೋ ಅಂಥ ಪುಣ್ಯ.
ಭಗವಂತ ನೀನೇನೇ ಕೆಲಸ ಮಾಡಿದ್ರೂ ನಿನ್ನ ಕೈಗೆ ಕೊಡ್ತಾರೆ, ನಿನ್ನಿಂದನೇ ಮಾಡಿಸ್ತಾರೆ. ನೀನೇನೇ ಕಷ್ಟ ಬಂದರೂ, ಏನೇ ಸಂತೋಷ ಬಂದರೂ ಅದು ನಿನ್ನ ಕೈಯಿಂದ ನೀನು ಮಾಡಿಕೊಂಡಿರೋ ಅಂಥ ಪುಣ್ಯ ಅಥವಾ ಕೆಟ್ಟ ಕರ್ಮ ಎಲ್ಲ ಕೂಡ ನಿನ್ನ ಕೈಯಿಂದ ಭಗವಂತ ಮಾಡಿಸ್ತಾ ಇರ್ತಾರೆ. ಮಗು, ನಿನ್ನ ಜೀವನದಲ್ಲಿ ಯಾವತ್ತೂ ಯಾರನ್ನು ಬೈಬೇಡಿ, ಯಾರನ್ನು ಕೆಟ್ಟದಾಗಿ ಮಾತಾಡಬಾರದು, ಬೈಬಾರದು, ಒಬ್ಬರ ಬಗ್ಗೆ ಚಿಂತೆ ಮಾಡಬಾರದು. ಅವರ ಜೀವನದಲ್ಲಿ ಸಂತೋಷ ಇದ್ರೆ ನಗುತ್ತಾ ಇರಬೇಕು. ಆ ಸಂತೋಷ ನನಗ್ಯಾಕಿಲ್ಲ ಅಂತ ಚಿಂತೆ ಮಾಡಬಾರದು. ಯಾರ್ಯಾರು ಮಾಡ್ಕೊಂಡಿರೋ ಅಂಥ ಪುಣ್ಯ ಕರ್ಮಗಳು ಅವರವರು ತಾನಾಗೆ ಅನುಭವಿಸುತ್ತಾರೆ. ಮಗು, ಇವತ್ತು ನಿನ್ನ ಸುತ್ತೂ ಇರೋ ಅಂಥವ್ರು ನಿನಗೆ ಬೈದರು ಚಿಂತೆ ಮಾಡಬೇಡಿ. ಅವರು ನಿನಗೆ ಮೋಸ ಮಾಡಿದ್ರು ತಿರುಗಿ ಆ ಭಗವಂತ ಯಾವ ಸಮಯಕ್ಕೆ ಅವರನ್ನು ಮೋಸ ಮಾಡಬೇಕು ಅನ್ನೋದು ಎಲ್ಲ ಅವರೇ ನೋಡ್ಕೊಂತಾರೆ. ಭಗವಂತ ಆಶೀರ್ವಾದ ಇದ್ರೆ ನಿನ್ನ ಜೀವನ ಸಂತೋಷವಾಗಿ ಇರುತ್ತದೆ. ಈ ಸೃಷ್ಟಿಯಲ್ಲಿ ಪ್ರತಿ ಜೀವಿಗೂ ಶ್ರದ್ಧೆ ಸಬೂರಿ ಇರಬೇಕು. ಆ ಎರಡೂ ಇರೋರು ಆಚರಿಸೋರು ನನ್ನ ಭಕ್ತರು. ಮಗು, ಯಾವತ್ತು ಪ್ರತ್ಯೇಕವಾಗಿ ನಿನ್ನ ಬೇಡಿಕೆಗಳು ನನ್ನ ಮುಂದೆ ಹೇಳುಕೋ ಅವಶ್ಯಕತೆ ಇಲ್ಲ. ನಿನ್ನ ಮನಸ್ಸಿನಲ್ಲಿ ಇರೋಂಥ ನೋವು ಅಥವಾ ಬೇಡಿಕೆ, ಯಾರಾದರೂ ನಿನ್ನನ್ನು ಮೋಸ ಮಾಡಿದ್ರು ಅಥವಾ ಇನ್ನೇನಾದರೂ ಸಮಸ್ಯೆಗಳಿದ್ರು ಅಥವಾ ಅನಾರೋಗ್ಯ ಸಮಸ್ಯೆಗಳಿದ್ರು, ಏನೇ ಆಗಿರಲಿ ಅಥವಾ ಮುಂದೆ ಏನಾದರೂ ಬರಲಿ, ಅದೆಲ್ಲ ಕೂಡ ನಾನು ನೋಡ್ಕೊತಾ ಇರ್ತೀನಿ. ಈಗ ನಿನಗೆ ಬರೋ ಅಂಥ ಕಷ್ಟ ಏನು ಅನ್ನೋದು ನನಗೆ ಗೊತ್ತಾಗುತ್ತೆ. ಮುಂದಿನ ಕಾಲದಲ್ಲಿ ನಿನಗೆ ಏನಾದರೂ ದೊಡ್ಡದಾಗಿ ಅಪಘಾತ ಅಥವಾ ಕಷ್ಟ ಇನ್ನೇನಾದರೂ ಬಂದರೂ ಅದನ್ನು ನಾನು ಯಾವ ರೀತಿ ದೂರ ಮಾಡಬೇಕು, ನಿನ್ನ ಮುಂದಕ್ಕೆ ಬರೋದಂಗೆ ನಾನು ನೋಡ್ಕೊತೀನಿ. ಮಗು, ನೀನು ಈ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ನಂಬಿಕೆ ಇಟ್ಟು ಆರಾಧನೆ ಮಾಡುತ್ತಾ ಇರಿ. ಅದಕ್ಕಿಂತ ಹೆಚ್ಚಾಗಿ ನಾನು ಏನೂ ಕೇಳಲ್ಲ. ಎಲ್ಲ ಜೀವಿಯಲ್ಲಿ ನನ್ನನ್ನೇ ನೋಡಬೇಕು. ಶಾಂತವಾಗಿದ್ದು ದೈವನಾಮ ಸ್ಮರಣೆ ಮಾಡುತ್ತಾ ನಿನ್ನ ಕೆಲಸಗಳು ನೀನು ಮಾಡುತ್ತಾ ಇರಿ. ಮಗು, ಇದು ನಿನಗೋಸ್ಕರ ನಾನು ತಂದಿರೋ ಅಂತ ಅದೃಷ್ಟವಾದಂಥ ಮಾತುಗಳು. ಸಮಯ ಬರುತ್ತೆ, ತಾಳ್ಮೆದಿಂದ ನಿನ್ನ ಕೆಲಸಗಳು ನೀನು ಕರೆಕ್ಟಾಗಿ ಮಾಡ್ಕೊತಾ ಹೋಗಿ ಅಂತ ಸಾಯಿಯಪ್ಪ ನಮ್ಮೆಲ್ಲರಿಗೂ ಇಂಥ ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ. ಈ ಸಂದೇಶವನ್ನು ನಮ್ಮ ಸಾಯಿ ಫ್ಯಾಮಿಲೀಸ್ಗೆಲ್ಲರಿಗೂ ಹಂಚಿ ಎಲ್ಲರೂ ಕೂಡ ಶ್ರದ್ಧಾ ಸಬೂರಿ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.